ಪಟ್ಟಣದ ಹೊರವಲಯದಲ್ಲಿರುವ ಶ್ರೀಮತಿ ಈರಮ್ಮ ಯಾದವಾಡ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಮಂಗಳವಾರ ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಮುಖಂಡರು ಸೇರಿ ಲೋಕಾಪುರದಿಂದ ಧಾರವಾಡ ನೂತನ ರೈಲು ಮಾರ್ಗ ಯೋಜನೆಗೆ ಅನುಮೋದನೆ ನೀಡುವ ಕುರಿತು ಕಾಲೇಜು ವಿದ್ಯಾರ್ಥಿಗಳಿಂದ ಕೇಂದ್ರ ರೈಲ್ವೆ ಮಂತ್ರಿ ಅಶ್ವಿನ್ ವೈಷ್ಣವ್, ರಾಜ್ಯ ರೈಲ್ವೆ ಸಚಿವ ವಿ ಸೋಮಣ್ಣ, ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್, ಹುಬ್ಬಳ್ಳಿ ರೈಲ್ವೆ ಮಹಾಪ್ರಬಂಧಕರಿಗೆ ಪತ್ರ ಬರೆಯುವ ಮೂಲಕ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಮುಖಂಡರುಗಳು ಸಫಿ ಬೆಣ್ಣಿ, ನಿಂಗಪ್ಪ ಕರಿಗಾರ್, ಶಶಿಕಾಂತ್ ನೆಲ್ಲೂರ್ ಮಾತನಾಡಿದರು. ಲೋಕಾಪುರದಿಂದ ರಾಮದುರ್ಗ ಸವದತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ನೂತನ ರೈಲ್ವೆ ಮಾರ್ಗ ನಿರ್ಮಾಣಕ್ಕೆ ಒತ್ತಾಯಿಸಿ ಹಲವಾರು ವರ್ಷಗಳಿಂದ ಸತತವಾಗಿ ಹೋರಾಟಗಳು ನಡೀತಾ ಇವೆ. ಕಳೆದ ಬಾರಿ ಪಟ್ಟಣದಲ್ಲಿ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ತಾವೆಲ್ಲರೂ ಭಾಗವಹಿಸಿ ಯಶಸ್ವಿಯಾಗಿಸಿದ್ದೀರಿ. ಈಗ ಅದರ ಭಾಗವಾಗಿ ತಾವೆಲ್ಲ ವಿದ್ಯಾರ್ಥಿಗಳು ಸರ್ಕಾರಕ್ಕೆ ಪತ್ರ ಬರೆಯುವ ಮೂಲಕ ಯೋಜನೆಯ ಅನುಮೋದನೆಗಾಗಿ ಸರ್ಕಾರಕ್ಕೆ ಒತ್ತಾಯಿಸಬೇಕೆಂದು ಮನವಿ ಮಾಡಿ ಎಲ್ಲರಿಗೂ ಧನ್ಯವಾದ ಹೇಳಿದರು. ಅದರಂತೆ ಯಾದವಾಡ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು, ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಮುಖಂಡರು, ಸಾರ್ವಜನಿಕರು ಸೇರಿ ಪತ್ರ ಬರೆಯುವ ಮೂಲಕ ಲೋಕಾಪುರ ಧಾರವಾಡ ನೂತನ ರೈಲು ಮಾರ್ಗ ಯೋಜನೆ ಅನುಷ್ಠಾನಕ್ಕೆ ತರಲು ಸರ್ಕಾರದ ಮೇಲೆ ಒತ್ತಡ ತರುವ ಕೆಲಸ ಮಾಡಿದ್ದಾರೆ. ರಾಮದುರ್ಗ ರೈಲ್ವೆ ಮಾರ್ಗವನ್ನು ಹಾಕಿಸ್ಕೊಡ್ಬೇಕಂತಂದು ಮನವಿ ಮಾಡ್ತಿದ್ದೀನಿ. ಈ ಪತ್ರ ರೆಸ್ಪೆಕ್ಟೆಡ್ ಸರ್, The following is a request letter to be written through letter movement regarding the above matter. Earlier in 2019, when the late Suresh Angadi was the minister, a survey was conducted for the railway line from Lokapur to Dharwad. Due to COVID, official neglected the survey and did not conduct it properly. We have been fighting for a railway line here for the last 20 years, but there has been no response for our elected. ಯಾಕಂತಂದ್ರೆ ನಮಗೆ ಬಚ್ಚಾಸ್ಪಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ರೈಲ್ವೇದ ಸರಕು ಸಾಗಾಣಿಕೆಗಳ ಉದ್ಯೋಗ ಎಷ್ಟೋ ಮಂದಿಗೆ ಉದ್ಯೋಗ ತರ್ತೈತಿ. ಅದ್ರ ಸಲುವಾಗಿ ನಮಗೆ ರೈಲ್ವೆ ಅವಶ್ಯವಾಗಿ ಬೇಕಾಗಿದೆ. ಇಲ್ಲೂ ಹೋರಾಟ ಮಾಡಿದ್ದೀವಿ ಸತತವಾಗಿ. ಸ್ನೇಹಿತರಾದಂಥ ಶಫಿ ಬೆಣ್ಣಿ ಅವರು ಮತ್ತು ಯಾದವಾಡ ಅವರು, ನೆಲ್ಲೂರವರು, ನಮ್ಮ ಬಾಳಕರವರು ಶ್ರಮದಿಂದ ಭಾಳಷ್ಟು ಪ್ರತಿ ತಿಂಗಳು ಮೀಟಿಂಗ್ ಕೊಡ್ತಾರೆ. ಅವರು ಅದ್ರಾಗೆಲ್ಲ ಚರ್ಚೆ ಆಗ್ತದೆ. ಹಂಗೆ ನೀವು ವಿದ್ಯಾರ್ಥಿಗಳು ಎಲ್ಲ ನಮಗೆಲ್ಲರೂ ಬೆಂಬಲ ಕೊಟ್ರ ರಾಮದುರ್ಗ ರೈಲ್ವೆ ಬರೋದು 100ಕ್ಕೆ 100 ಸತ್ಯ ಅಂತ ಹೇಳಿಕೆ ನಾನು ಬಯಸ್ತಿದ್ದೀನಿ. ಅದಕ್ಕೆ ಪತ್ರದ ಹಾಕಿ ನಾವು ಆರಿಸಿ ಕಳಿಸಿದಂಥ MP ಅವರಿಗೆ ಮನವಿ ಮಾಡಿಕೊಂಡು ಈಗ ಬರುವ ಬಜೆಟ್ನಲ್ಲಿ ಇದು ಮಂಡನೆ ಆಗ್ತದೆ. ಅದಕ್ಕೆ ಅತಿ ಶೀಘ್ರದಲ್ಲಿ ರಾಮದುರ್ಗ ಬರುವ ರೈಲ್ವೆ ಬರುವಂಥ ವ್ಯವಸ್ಥೆ ಮಾಡೋಣ ಅಂತೇಳಿ ಹೋರಾಟದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ವಿ. ಅದರಲ್ಲಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ನೀವು ಎಲ್ಲ ಬಹಳಷ್ಟು ಬೆಂಬಲವನ್ನು ಕೊಟ್ಟು ಈ ಹೋರಾಟಕ್ಕೆ ಜೀವವನ್ನು ತುಂಬಿದವರು ನೀವು. ಅದಕ್ಕೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಮ್ಮ ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿ ವತಿಯಿಂದ ತಮ್ಮೆಲ್ಲರಿಗೂ ನಮಸ್ಕಾರಗಳು. ನಿಮ್ಮ ಒಂದು ಬೆಂಬಲದಿಂದ ಈ ಹೋರಾಟ ಮುಂದುವರೆದು ಒಂದು ಹಂತಕ್ಕೆ ತಲುಪಿದೆ. ಈ ಹೋರಾಟಕ್ಕೆ ಯಾವ ರೀತಿ ಎಲ್ಲ ಪಕ್ಷಾತೀತವಾಗಿ ಜನಪ್ರತಿನಿಧಿಗಳು ಬೆಂಬಲವನ್ನು ಕೊಟ್ಟು ಒಂದು ಹಂತಕ್ಕೆ ತಗೊಂಬಂದಿದ್ದಾರೆ. ಇದು ಸಾಧಾರಣ ಒಂದು ಮಾರ್ಗ ಅಲ್ಲ, ಒಂದು ಸಾಧಾರಣ ಯೋಜನೆ ಅಲ್ಲ. ಸುಮಾರು ಒಂದು 4 ರಿಂದ 5 ಸಾವಿರ ಕೋಟಿ ಇದು ಈ ಯೋಜನೆಗೆ ಬೇಕಾಗ್ತೈತಿ. ಲೋಕಾಪುರ್, ಬಟ್ಕುರ್ಕಿ, ರಾಮದುರ್ಗ, ಶಬರಿಕೊಳ್ಳ, ಸಿರಸಂಗಿ ಕಾಳಮ್ಮ ದೇವಸ್ಥಾನ, ಯಲ್ಲಮ್ಮಗುಡ್ಡ ದೇವಸ್ಥಾನ, ಆಮೇಲೆ ನಮ್ಮ ಧಾರವಾಡಕ್ಕೆ ಹೋಗಿ ಈ ಮಾರ್ಗವನ್ನು ಸೇರ್ತೈತಿ. ಅದಕ್ಕೆ ಈ ಬರ್ತಕ್ಕಂಥ ಫೆಬ್ರವರಿ ಒಳಗೆ ಕೇಂದ್ರ ಸರ್ಕಾರದ ಆರ್ಥಿಕ ಬಜೆಟಲ್ಲಿ ಈ ಯೋಜನೆಗೆ ಹಣವನ್ನು ಮೀಸಲಿಡಬೇಕು ಮತ್ತು ಘೋಷಣೆ ಮಾಡಬೇಕಂತ ತಿಳ್ಕೊಂಡು ನಾವು ಈಗಾಗಲೇ ನಮ್ಮ ಶಾಸಕರಾಗಿರ್ಬೋದು, ನಮ್ಮ ಸಂಸದರಾಗಿರ್ಬೋದು ಅವರ ಮುಖಾಂತರ ಒತ್ತಡವನ್ನು ಹಾಕಿದಾಗ ಈಗ ಮತ್ತೆ ನಮ್ಮ ಕೇಂದ್ರ ಸರ್ಕಾರದ ರೈಲ್ವೆ ಮಂತ್ರಿ ಆದಂಥ ಅಶ್ವಿನಿ ವೈಷ್ಣವ್ ಅವರಿಗೆ ನಾವು ಪತ್ರ ಚಳವಳಿ ಮಾಡಿ ಪತ್ರದ ಮುಖಾಂತರ ಅವರ ಮೇಲೆ ಒತ್ತಡವನ್ನು ತರಕ್ಕೆ ಈ ಸಂದರ್ಭ ಮತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಮುಖಂಡರುಗಳಾದ ನಿಂಗಪ್ಪ ಕರಿಗಾರ್, ಶಶಿಕಾಂತ್ ನೆಲ್ಲೂರ್, ಸಫಿ ಬೆಣ್ಣಿ, ಚಂದ್ರಕಾಂತ್ ಮಾಳತ್ಕರ್, ಜಾವೀದ್ ಯಾದವಾಡ್, AR ಪಠಾಣ್, MK ಯಾದವಾಡ್ ಉಪಸ್ಥಿತರಿದ್ದರು. ಅಫ್ತಾಬ್ ಸರ್ಮುಲ್ಲಾ, ಭೀಮ್ ಹೋದ ನ್ಯೂಸ್,
ರಾಮದುರ್ಗ.